ತಲೆ ಸುತ್ತು ವಾಮಿಟ್ಟು ಇರೋದು ನಾರಿಸ್ಬಿಟ್ರು. ಹೇ ಫೇಮ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಪಾರ್ಟ್ 2 ವ್ಲಾಗ್ ನೋಡೋಣ ಬನ್ನಿ. ನಾವು ಈ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಎಂಜಾಯ್ ಮೈ ವ್ಲಾಗ್. ತೊಡೆ ಮೇಲೆ ಇಟ್ಕೊಂಡ್ರಲ್ಲ ಏನಾಗಲ್ಲ. ಸೊ ಇಲ್ಲಿಗೆ ಬಂದಿದ್ದೀವಿ ಗೈಸ್, ತೋರಿಸ್ತೀನಿ ದೇವಸ್ಥಾನ. ಬಟ್ ಅದಕ್ಕಿಂತ ಇದು ಸ್ವಲ್ಪ ಚಿಕ್ಕ ದೇವಸ್ಥಾನ. ಆ್ಯಂಡ್ ಇಲ್ಲಿ ಅಡುಗೆ ಮಾಡಬೇಕು. ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀವಿ. ಸೊ ಈಗ ಟಿಫನ್ ತರಕ್ಕೆ ಹೋಗಿದ್ದಾರೆ ಮನೇಲಿ. ಸೊ ಹೊಟ್ಟೆ ತುಂಬ ಹಸಿದಿದೆ. ಆ್ಯಂಡ್ ಬೈ ದ ವೇ, ದಿಸ್ ಇಸ್ ದ ಔಟ್ಫಿಟ್ ಟುಡೇ ಐ ಆಮ್ ವೇರಿಂಗ್. ಹೇಗಿದೆ ಅಂತ ಹೇಳಿ. ಸೊ ಯಾ, ಇವತ್ತು ಮಧ್ಯಾಹ್ನ ಹಂಗೆ ನಾವು ಬಿಟ್ಬಿಡ್ತೀವಿ ಇಲ್ಲಿ. ಆ್ಯಂಡ್ ನಾಳೆ ಗುರುಪೌರ್ಣಿಮೆಗೆ ನಾಳೆ ಗುರುಪೌರ್ಣಮಿಗೆ ನಾನು ರಾಘವೇಂದ್ರ ಮಠಕ್ಕೆ ಹೋಗ್ತೀನಿ. ಸೊ ಬನ್ನಿ ಇವತ್ತೇನೇನೆಲ್ಲ ಮಾಡ್ತೀನಿ ಅಂತ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಸೊ ಲಾಸ್ಟ್ ವ್ಲಾಗ್ ಯಾರೆಲ್ಲ ನೋಡಿದ್ದೀರಾ, ಪಾರ್ಟ್ 1 ವ್ಲಾಗ್, ಅವ್ರಿಗೆ ಹೇಳೋದು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಮಾನ್. ಸೊ ಇಲ್ಲಿ ರಥ ಇರುತ್ತೆ, ಅದು ವರ್ಷಕ್ಕೆ ಒಂದ್ಸಲಿ ಎತ್ತಿ ಮೆರವಣಿಗೆ ಮಾಡ್ತಾರಲ್ಲ, ಹಂಗೆ ಇದೇ ದೇವಸ್ಥಾನ. ಸೊ ಒಳಗೆ ಆಮೇಲೆ ಹೋಗ್ತೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡಬೇಕು. ನೋಡಿ ಅಲ್ಲಿ ಅವರು ಕೋಳಿ ಥರ ಮಾಡ್ತಿದ್ದಾರೆ, ಕೋಳಿ ಕೊಯ್ತಾರೆ. ಅದರಿಂದ ನಾವು ಆ ಕಡೆ ಹೋಗೋದು ಬೇಡ. ಏನು ಗೊತ್ತಾ ಗೈಸ್, ನನಗೆ ಚಿಕನ್ ತಿನ್ನೋಕ್ಕೆ ಇಷ್ಟ. ಆದರೆ ಕೋಳಿ ಕಟ್ ಮಾಡೋದೆಲ್ಲ ನೋಡಿದ್ರೆ ಮೈ ಶಿವರಾಗಿ ತಲೆ ಸುತ್ತ ಬಂದುಬಿಡುತ್ತೆ. ರಕ್ತ ನೋಡಿದ್ರೇ ಹಂಗೆ. ನನಗೆ ಬ್ಲಡ್ಡು, ನಮ್ಮ ಅಕ್ಕನಿಗೆ ಒಂದ್ಸಲ ಬ್ಲಡ್ ತೆಗಿತಾಯಿದ್ರು. ಆವಾಗ ಡ್ರಾಪಿಂಗ್ ಬಿದ್ದುಬಿಡ್ತು, ತಲೆ ಸುತ್ತು ವಾಮಿಟ್ಟು. ಮತ್ತು ನಮ್ಮ ಮನೆ ಹತ್ರ ಊರಬ್ಬ ಅದೆಲ್ಲ ನಡೆದ್ರೂ ಅಷ್ಟೇ, ನಾವು ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಕೋಳಿ ಕಟ್ ಮಾಡಿಸಲ್ಲ. ಅದೇನಿದೆ ಸುಮ್ಮನೆ ಹಂಗೆ ಮಾಡಿ ಚಿಕನ್ ತರಿಸ್ಬಿಡ್ತಾರೆ. ಇಲ್ಲಿ ಮಾಡಲೇಬೇಕು ಅಂತ ನಾನು ಆ ಕಡೆ ಇರಲ್ಲ, ನಾನು ಇಲ್ಲಿರ್ತೀನಿ. ಅವ್ರು ಮಾಡಿಕೊಂಡು ತೊಗೊಂಡೋಗ್ಬಿಡ್ತಾರೆ. ನಾನು ಆಮೇಲೆ ಸಾಂಬಾರು ತಿಂತೀನಿ, ಚಿಕನ್ ಸಾಂಬಾರು ಅಷ್ಟೇ. ನೋಡಿ ನಮ್ಮಪ್ಪ ಬೆಂಕಿ ಇಡ್ತಾವ್ರೆ ರೈಸ್ಗೆ. ಅವ್ರಿಗಿದೆಲ್ಲ ಬರಲ್ಲ ಗೈಸ್, ಆದರೆ ಏನೋ ಟ್ರೈ ಮಾಡ್ತಾವ್ರೆ. ಮಾತಾಡೇನಾದರೂ ಒಲೆ ಉರಿತಾರೆ ಅಂದರೆ ಮಾತಾಡುವಂತೆ. ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ ನೋಡಿ, ಹೆಂಗೋ ಮಾಡ್ತಾ ಇದ್ದಾರೆ. ಸಾಂಬಾರಿಗೆ ಆಲ್ರೆಡಿ ಮಸಾಲೆ ರುಬ್ಬಾಯಿತು, ತೊಗೊಂಬರ್ತವ್ರೆ. ಇವಾಗ ಅನ್ನಕ್ಕೆ ಇಕ್ಬಿಟ್ರೆ ಸಾಂಬಾರು ಮಾಡಿದ್ರೆ ಮುಗ್ದೆ ಹೋಯ್ತು ನಮ್ಮದು. ಆದರೆ ಅದೇ ಅವರಗಟ್ಲೆ ನಮ್ಮಮ್ಮ ಎಷ್ಟು ಗಚ್ಚಂತ ಒಲೆ ಉರ್ಸಿದ್ರು ಗೈಸ್. ನಮ್ಮಪ್ಪ ಬಂದ್ಬಿಟ್ಟು ಇನ್ನೂ ಉರ್ಸ್ತಾನೇ ಇಲ್ಲ, ಇರೋದು ನಾರಿಸ್ಬಿಟ್ರು. ಯಾಕಂದರೆ ನಮ್ಮಮ್ಮ ಹಳ್ಳಿಯವರು, ನಮ್ಮ ಪಪ್ಪ ಬ್ಯಾಂಗ್ಳೂರವ್ರಲ್ವಾ, ಇದೆಲ್ಲ ಬರಲ್ಲ ನಮ್ಮಪ್ಪನಿಗೆ. ತೆಗಿ ನೋಡಿ ಗೈಸ್, ಕುದೀತಾ ಐತೆ ಚಿಕನ್ ಸಾಂಬಾರು. ನಮ್ಮಮ್ಮ ಮಾಡಿದ್ದು ಎಲ್ಲ ರೆಡಿ ಆಗಿದೆ. ನಾವು ಊಟ ಮಾಡೋಣ, ಪೂಜೆ ಮಾಡಿಬಿಟ್ಟು. ಅವನಂತೂ ಮಲಗಿರೋ ಕಡೆನೇ ಮಲಗಿದ್ದಾನೆ, ಒಂದು ಕೆಲಸನೂ ಮಾಡಿಲ್ಲ. ಇದರಲ್ಲಿ ಬೇರೆ ಜಗಳ ಆಡ್ತಾನೆ ನಮ್ಮಮ್ಮ ಹತ್ರ. ಏನಾಯ್ತು ಗುಣ? ಏನು ತಪ್ಪ? ಏನಿಲ್ಲ.
ಬರೀ ಆಟ ಆಡೋದೇನೋ ಕೆಲಸ. ಯಾಕೆ ಕೆಲಸ ಮಾಡಿಲ್ಲ ಅಂತ ಮೊಬೈಲಲ್ಲಿ ಹೇಳ್ತಾವಳಲ್ಲ, ಯಾಕೆ ಕೆಲಸ ಮಾಡಿಲ್ಲ ಅಂತ ಕೇಳಿದೆ. ಇದೆಲ್ಲ ಮಾಡಿದ್ದೀವಿ ಗೈಸ್. ಇವಾಗ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ಕೊಡೋಣ, ಬನ್ನಿ ಹೋಗೋಣ. ಬನ್ನಿ. ಸೊ ಊಟ ಎಲ್ಲ ಮಾಡಿ ಮುಗಿಸಿದ್ವಿ ಗೈಸ್. ಇನ್ನೊಂದು 20 ಮಿನಿಟ್ಸಲ್ಲಿ ಹೋಗೋಣ. ಏನಿವತ್ತು ಹ್ಯಾಪಿ ಆಯ್ತಂದರೆ, ಆಯ್ ಆಯ್ ನೋ, ಏನಿವತ್ತು ಖುಷಿ ಆಯ್ತಂದರೆ ಗೈಸ್, ಡಾಗೀಸ್ಗೆಲ್ಲ ಊಟ ಹಾಕಿದ್ವಿ ಆ್ಯಂಡ್ ನೀರು ಹಾಕಿದ್ವಿ. ಚೆನ್ನಾಗಿತ್ತು ಇವತ್ತೊಂಥರ ಡೇ. ಸೊ ಕೆಂಡನೆಲ್ಲ ಹಾರಿಸಿ, ನಾವು 2 ಕೋಳಿ ತೊಗೊಂಡಿದ್ದಿದ್ದಲ್ವ, ಸೊ ನಮ್ಗೆ ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ. ಅದಕ್ಕೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಕೊಟ್ಬಿಟ್ಟು ದ್ರವ್ವ ಬಿತ್ತು. ಯಾರ್ಯಾರೆಲ್ಲ ಬರ್ತಾರೋ ಅವ್ರಿಗೆಲ್ಲ ಕೊಟ್ಟು ಖಾಲಿ ಮಾಡಿ ಪಾತ್ರೆ ಎಲ್ಲ ತಿರ್ಗಾ ಲೋಡ್ ಮಾಡ್ಕೊಂಡ್ವಿ. ಇನ್ನೇನು ಹೋಗಬೇಕು. ಇನ್ನೊಂದು ಇವಾಗ ಒಂದು 3 ಗಂಟೆ 2:15 ಅನಿಸುತ್ತೆ. ಎಷ್ಟು ಟೈಮು? 3 ಗಂಟೆ 3 ನಿಮಿಷ. ಸೊ ಒಂದು 7 ಗಂಟೆ ಅಷ್ಟರಲ್ಲಿ ಮನೇಲಿ ಇರ್ತೀವಿ. ಎಂಜಾಯ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಜಾಸ್ತಿ ತೆಗ್ದಿಲ್ಲ, ಯಾಕಂದರೆ ಅಡುಗೆ ಮಾಡೋ ಬ್ಯುಸಿಲಿದ್ವಿ ಎಲ್ಲರೂ. ಸೊ ಅದಕ್ಕೆ. ಆ್ಯಂಡ್ ನೋಡಿ, ನಾನು ಒಂದು ಹೊಸ ಸೆಟ್ಟಿಂಗ್ ಸ್ಪ್ರೇ ತೊಗೊಂಡೆ. ಅದಕ್ಕೆ ನನ್ನ ಫೇಸು ನೋಡಿ ಲೈಟಿಂಗಲ್ಲಿ ಹಿಂಗಿರುತ್ತೆ, ವಿತೌಟ್ ಲೈಟಿಂಗ್ ಹೆಂಗೆ ಕಾಣಿಸುತ್ತೆ. ದಿಸ್ ಇಸ್ ಮೈ ನಾರ್ಮಲ್ ಸ್ಕಿನ್. ನೋಡಿದ್ರಾ, ಮೇಕಪ್ ಎಲ್ಲ ಮೆಲ್ಟ್ ಆಗಿಬಿಟ್ಟು ಆಯಿಲಿ ಆಗಿದೆ, ಬಟ್ ಮೈ ಫೇಸ್ ಇಸ್ ಗುಡ್. ಏನಕ್ಕೆ ಹಂಗೆ ಮಾಡೋದು ನೋಡಿ ಇಲ್ಲಿ ಹೆಂಗೆ ಹೇಳು. ಓ ರೆಕ್ಸ್ತಾ ಇದ್ದಾನೆ ನನ್ನ ವ್ಲಾಗ್ ಮಾಡ್ತಾ ಇರೋದಕ್ಕೆ. ಸೊ ಇವತ್ತು ನನ್ನ ಔಟ್ಫಿಟ್ಟೇ ತೋರಿಸಿಲ್ವಲ್ಲ, ಇಡಿ ಹಿಂಗೆ ಇಡಿ. ದಿಸ್ ಇಸ್ ಮೈ ಔಟ್ಫಿಟ್. ಎಲ್ಲ ಕಡೆ ಮಾಡ್ತಾರೆ. ಇವಾಗ ಬಿಟ್ಟಿದ್ದೀವಿ, ಹೋಗೋಣ. ಯಾಕ್ರಿ ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕ್ಬೇಕು ಮನೆ, ನಮ್ಮ ಸೇಫ್ಟಿ ಅದು. ಸೀರಿಯಸ್ಲಿ ಇದೆಲ್ಲ ನನಗೆ ಇಷ್ಟ ಗೈಸ್. ನಿನಗೆ ಹಲಸಿನ ಹಣ್ಣು ಲೊಕೇಶನ್ ಹಾಕು, ಆಮೇಲೆ ಹಣ್ಣು ಲೊಕೇಶನ್ ಇದೆ ನೋಡಮ್ಮ ಅದರಲ್ಲಿ. ಸೊ ಹೋಟೆಲ್ಗೆ ಬಂದಿದ್ದೀವಿ, ಪಾರ್ಸಲ್ ತಗೊಂಡು ಹೋಗೋಣ. ಮನೆ ಹತ್ರನೇ ಇದ್ದೀವಿ, ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಡಿನ್ನರ್ಗೆ ಬಂದಿದ್ದೀವಿ ಗೈಸ್. ಸೊ ನೋಡಿ, ಸೊ ಇದಾಗಿತ್ತು ನನ್ನ ವ್ಲಾಗ್. ಹೇಗಿತ್ತು ಅಂತ ಹೇಳಿ. ಸೊ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟಾಟಾ ಬಾಯ್. ಆ್ಯಂಡ್ ಈಗಷ್ಟೇ ನಾವು ಮನೆಗೆ ಬಂದಿದ್ದು. ಸೊ ನಿಮಗೆ ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಕೂಡ ಮಾಡ್ತೀನಿ. ಸೊ ಅದಕ್ಕೆ ನೀವು ಮರಿದಿರ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಇಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಅದರಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೂಲ್ ಹಾಕ್ತೀನಿ. ಸೊ ಅದರಲ್ಲಿ ನಿಮಗೆ ಯಾವ ಕಂಟೆಂಟ್ ಬೇಕೋ ಅದನ್ನು ನೀವು ಮೆನ್ಷನ್ ಮಾಡಿದ್ರೆ ನಾನು ಅದನ್ನು ಮಾಡ್ತೀನಿ. ಆ್ಯಂಡ್ see you in the next video. ಅಲ್ಲಿವರೆಗೂ ಮಿಸ್ ಯು ಆಲ್, ಬಾಯ್. ಏನಿದು ವಿಡಿಯೋ ಕಂಟಿನ್ಯೂ ಆಗ್ತಿದೆ ಅಂತ ನೋಡ್ತಾ ಇದ್ದೀರಾ. ಸೊ ಇದು ನಮ್ಮ ಮನೆ ದೇವರು. ಸೊ ನಿಮಗೆ ಯಾಕೆ ನನ್ನ ಮನೆ ದೇವ್ರನ್ನ ತೋರಿಸ್ಬಾರ್ದು ಅಂತ, ಸೊ ಕಂಪ್ಲೀಟ್ ವಿಡಿಯೋ ಮನೆ ದೇವ್ರ ಬಗ್ಗೆ ಸೊ ಇದೆ. ಆ್ಯಂಡ್ ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟಲ್ಲಿ ಹೇಳಿ. ಸೊ ಒನ್ ಆಫ್ ದ ಗುಡ್ ಟೆಂಪಲ್ಸ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ವೀಡಿಯೋನ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಸೊ ಯಾರೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋಸ್ನ ಇಷ್ಟಪಡ್ತಿದ್ದೀರಾ ಅವ್ರಿಗೆಲ್ಲ ನಾನು ಇನ್ಸ್ಟಾಗ್ರಾಮ್ ಪೋಲ್ ಹಾಕ್ತೀನಿ. ಸೊ ಅದರಲ್ಲಿ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ ಬಗ್ಗೆ. ಆ್ಯಂಡ್
ಇನ್ನಷ್ಟು ವೀಡಿಯೋಸ್ ನಿಮಗೆ ಬೇಕಾಗಿದ್ದರೆ ಆ್ಯಂಡ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬೇಕಿತ್ತಂದರೆ ನೀವು ಆ ಪೋಲಲ್ಲಿ ನನಗೆ ಆನ್ಸರ್ ಮಾಡ್ಬೋದು. ಸೊ ಆಗಿಂದ ಇವಾಗವರೆಗೂ ಚೆನ್ನಾಗಿದೆ ಆ್ಯಂಡ್ ನಮಗೆ ರೂಮ್ಸ್ ಪ್ರೊವೈಡ್ ಮಾಡ್ತಾರೆ. ಸೊ ನೋಡಿ ಈ ಥರ ರೂಮ್ಸ್ ಇರುತ್ತೆ, ನಮಗೆ ಪ್ರೊವೈಡ್ ಮಾಡ್ತಾರೆ ರೂಮ್ಸ್ನ, ಇರ್ಬೋದು ಆ್ಯಂಡ್ ಕ್ಲೀನಾಗಿರುತ್ತೆ. ಸೊ ಗುರು ಪೌರ್ಣಿಮಾ ಇರೋದ್ರಿಂದ ಜನ ಇದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಬೇರೆಯವ್ರು ಬರ್ಬೋದು, ಬಟ್ ಸ್ಪೆಸಿಫಿಕಲಿ ಇದು ನಮ್ಮ ಕಡೆಯ ದೇವಸ್ಥಾನ ಆ್ಯಂಡ್ ನನ್ನ ಮನೆಯ ದೇವರು. ನಮಗೆ ತುಂಬ ಇಷ್ಟ ಆ್ಯಂಡ್ ವರ್ಷಕ್ಕೆ ಒಂದ್ಸಲಿ ಬರ್ತಾ ಇರ್ತೀವಿ ಅವಾಗವಾಗ. ಇದು ಬಂದುಬಿಟ್ಟು ಇದು ಒಂದು ಎಂಟ್ರೆನ್ಸು, ಮತ್ತು ಆ ಕಡೆ ತೋರಿಸಿದ್ನಲ್ಲ ಅದು ಕೂಡ ಒಂದು ಎಂಟ್ರೆನ್ಸು. ಸೊ ಇದು ಲೈಕ್ ವರ್ಷ ವರ್ಷ ನಾವು ಬರ್ತೀವಿ ಗೈಸ್. ಆಗ 3 years ಬ್ಯಾಕು ಫುಲ್ ಪೇಂಟಿಂಗ್ ಮಾಡಿಸಿದ್ರು. ಸೊ ಮೋರ್ ದ್ಯಾನ್ 20 ರೂಮ್ಸ್ ಇದೆ. ಮೇಲ್ಗಡೆ ಒಂದು ಮೇಲ್ಗಡೆ ಒಂದು 5-6 ರೂಮ್ಸ್ ಇರ್ಬೋದು. ತುಂಬ ಚೆನ್ನಾಗಿದೆ ಆ್ಯಂಡ್ ನಮ್ಮ ದೇವಸ್ಥಾನ ಅನ್ನೋದಕ್ಕೆ ನನಗೆ ಹೆಮ್ಮೆ. ಬಿಕಾಸ್ ನನ್ನ ವಂಶದ ಫುಲ್ಲು ಇದೆ ಮನೆ ದೇವರು ಆ್ಯಂಡ್ ಹೆಣ್ಣು ದೇವ್ರಿದೆ. ಸೊ ಈಗ ಟೈಮ್ ನೋಡ್ಬೋದು ನೀವು, 9:15 ಅಲ್ವಾ. ಸೊ ಪೀಸ್ಫುಲ್ಲಾಗಿರುತ್ತೆ, ಚೆನ್ನಾಗಿದೆ ವೈಬು ಒಂಥರ. ಇಲ್ಲಿ ಬಂದರೆ ಕಾಮಾಗಿರುತ್ತೆ ಆ್ಯಂಡ್ ಇಲ್ಲಿ ನೀರು ಬರುತ್ತಲ್ಲ. ಸೊ ನಾನು ನಮ್ಮ ತಮ್ಮ ಈ ನೀರು ಜೊತೆ ಆಟಾಡ್ತಿದ್ವಿ. ಆ್ಯಕ್ಚುಲಿ ಇದು ಅಭಿಷೇಕ ಮಾಡಿರೋ ನೀರು ಇಲ್ಲಿಂದ ಬರುತ್ತೆ, ಅಂದರೆ ದೇವರಿಗೆ ಅಭಿಷೇಕ ಮಾಡಿರೋ ನೀರು. ಇಲ್ಲಿ ತೆಂಗಿನಕಾಯಿ ಹೊಡಿತಾರೆ. ನಾವೇನು ಮಾಡ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ ನೋಡಿ, ಇಲ್ಲಿ ಒಂದು ಹಿಂಗೆ ಲೈನ್ ಇದೆ ಅಲ್ವಾ, ಇದ್ರ ಮೇಲೆ ಯಾರು ಬೇಗ ನಡ್ಕೊಂಡು ಹೋಗ್ತಾರೆ ಅಂತ ಆಟಾಡ್ತಿದ್ವಿ. ಆಮೇಲೆ ಈ ಕಂಬನ ಸುತ್ತಾ ಇದ್ವಿ. ಆಮೇಲೆ ನೋಡಿ ಇದನ್ನು ಹಿಂಗಿದೆ ಅಲ್ವಾ. ಸೊ ಇದು ಆವಾಗಿಂದನೂ ಹಿಂಗೆ ಇರೋದು. ಇದರಲ್ಲಿ ನಾವು ಜಂಪ್ ಮಾಡೋದು ಹಿಂಗೆ 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 ಆ ಥರ ಚೆನ್ನಾಗಿರುತ್ತೆ. ಆ ಕಡೆ ಬಂದ್ಬಿಟ್ಟು ಟೆರಾಸ್ ಇದೆ. ಸೊ ಇವಾಗ ನೈಟ್ ಇರೋದ್ರಿಂದ ನಾವು ಅಲ್ಲಿಗೆ ಹೋಗೋದು ಬೇಡ ಆ್ಯಂಡ್ ಪ್ರಿಪ್ರೇಷನ್ಸ್ ನಡೀತಾ ಇದೆ ಬುಧವಾರಕ್ಕೆ. ಬಟ್ ನಾವಿಲ್ಲಿರಲ್ಲ, ಪೂಜೆಗೆ ಅದೇನಾಗುತ್ತೋ ಅದನ್ನು ಕೊಟ್ಬಿಟ್ಟು ಹೋಗ್ತೀವಿ. ಬಿಕಾಸ್ ನಮ್ಮ ಡ್ಯಾಡಿಗೆ ವರ್ಕ್ ಇರೋದ್ರಿಂದ ಆ್ಯಂಡ್ ನಾವು 2 days ಅಂತಲೇ ಬಂದಿದ್ದು, ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ನಾಳೆ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಬಂದುಬಿಟ್ಟು ತುಂಬ ಡಿವೈನಿಟಿ ಇದೆ ಆ್ಯಂಡ್ ನಮಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸಸಲ್ಲಿ ಇದು ಒಂದು. ಆ್ಯಂಡ್ ನಮ್ಮ ಸಾರೋಸ್ನ ಕ್ಲಿಯರ್ ಮಾಡಿಕೊಡೋದು ಈ ದೇವರೇ. ಆ್ಯಂಡ್ ನಾವು ಇವ್ರಿಗೆ ಯಾವಾಗಲೂ ಗ್ರೇಟ್ಫುಲ್ಲಾಗಿರ್ತೀವಿ. ಮತ್ತು ಇನ್ನೊಂದೇನೆಂದರೆ, ಎಷ್ಟೇ ಕಷ್ಟ ಇದ್ದು ಇಲ್ಲಿ ಬನ್ನಿ, ಸೊ ಚೆನ್ನಾಗಾಗ್ಬಿಡುತ್ತೆ. ನೋಡಿ ಮಕ್ಕಳು ಆಟಾಡೋ ಥರನೇ ನಾವು ಆಟಾಡ್ತಾಯಿದ್ವಿ. ಬಟ್ ಇವಾಗ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿ ಒಂದು ಆನೆ ಇದೆ. ಸೊ ಆನೆಯಲ್ಲಿ ಬಂದುಬಿಟ್ಟು ನಾನು, ನನ್ನ ತಂಗಿ, ನನ್ನ ತಮ್ಮ ಫ್ಯಾಮ್ಲಿಯಾಗಿ ಬಂದರೆ ಲೈಕ್ ಆನೆ ಮೇಲೆ ಕುತ್ಕೊಂಡು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಒಂಥರ ಚೆನ್ನಾಗಿತ್ತು ಲೈಫ್ ಅವಾಗ. ಇವಾಗಲೂ ಚೆನ್ನಾಗಿದೆ, ಬಟ್ ಅದೆಲ್ಲ ಮಾಡೋಕ್ಕಾಗಲ್ವಲ್ಲ. ಸೊ ಬಾಯ್ಲಿ, ಏನು ನಿನ್ನ ಹೆಸರು? ಹಾಯ್ ಹೇಳು. ಇದಾಗಿತ್ತು ನನ್ನ ವ್ಲಾಗ್ ಆ್ಯಂಡ್ ಹೇಗಿತ್ತು ಅಂತ ಹೇಳಿ. ಸೊ ಇದು ಬಂದ್ಬಿಟ್ಟು ಒಂದು ಲೈಕ್ ಅನ್ನೋನ್ ಪರ್ಸನ್. ಸೊ ಅಲ್ಲಿ ದೇವಸ್ಥಾನದಲ್ಲಿ ನಮಗೆ ಪರಿಚಯ ಆಗಿದ್ದು. ಸೊ ತುಂಬ ಕ್ಯೂಟಾಗಿದ್ಲು ಈ ಹುಡುಗಿ, ಅದಕ್ಕೆ ಮಾತಾಡ್ಕೊಂಡಿದ್ದೆ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.